ಹಾಯ್ ಫ್ರೆಂಡ್ಸ್, ಇವತ್ತು ಬೆಂಡೆಕಾಯಿ ಫ್ರೈ ಮಾಡಿದ್ದೆ ಮನ್ಯಾಗ. ಸೊ ಹಾಗಾಗಿ ರೆಸಿಪಿ ಶೇರ್ ಮಾಡೋಣ ಅಂಥೇಳಿ ಮಾಡಿ ತೋರ್ಸತ್ತೇನೆ. ಬೆಂಡೆಕಾಯಿ ತೊಗೊಂಡು ಬಂದಿದ್ರು. ಸೊ ಅದ್ರಾಗ ಎಳೆ ಬಿದ್ದಿದ್ದು ಎಲ್ಲ ತೆಗ್ದಿಟ್ಕೊಂಡೇನಿ, ತೊಳೆದು ಸ್ವಚ್ಛ ಒರೆಸಿ ಇಟ್ಕೊಂಡೇನಿ. ಇಲ್ಲ ಅಂದ್ರೆ ಲೊಳಿ ಬಂದುಬಿಡ್ತಾವೆ ನೋಡಿರಿ. ಒರೆಸಿಟ್ಕೊಂಡಿದ್ದು ಬೆಂಡೆಕಾಯನ್ನ ಹೆಂಗೆ ಶಿಳ್ಕೊಳತ್ತೀನಿ. ಈ ಥರ ಎಲ್ಲ ಶಿಳ್ಕೊಬೇಕು. ಎಳೆ ಬೆಂಡೆಕಾಯಿ ತೆಗ್ದಿಟ್ಕೊಂಡಿದ್ದೆ ನಾನು ಸ್ವಲ್ಪ. ಆಮೇಲೆ ಹುಳಾದು ಇರ್ತಾವೆ ಒಂದೊಂದು ಸತಿ ನೋಡಿ, ಅದಕ್ಕೆ ಹಿಂಗೆ ಶಿಳ್ಕೊಂಡು ಫುಲ್ ನೋಡಿದ್ರೆ ಗೊತ್ತಾಗ್ತೈತಿ. ಸೊ ಎಲ್ಲ ನೀಟಾಗಿ ಶಿಳ್ಕೊಬೇಕು ಈ ಥರ. ಎಲ್ಲ ಶಿಳ್ಕೊಂಡು ಇಟ್ಕೊಂಡೀನಿ. ಈಗ ಅದಕ್ಕೆ ಬೇಕಾದಂಥ ಮಸಾಲ ಪೌಡರ್ ರೆಡಿ ಮಾಡ್ಕೊಳ್ಳೋಣ. ಖಾರದ ಪುಡಿ ಫಸ್ಟ್ ಹಾಕ್ಕೊಳತ್ತೀನಿ, ಖಾರ ಪುಡಿ ಹಾಕ್ಕೊಳತ್ತೀನಿ, ಧನಿಯಾ ಪುಡಿ ಹಾಕ್ಕೊಂಡೆ, ಅದಕ್ಕೆ ಸ್ವಲ್ಪ ಉಪ್ಪು ನೋಡಿ, ಉಪ್ಪು ತೊಗೊಳತ್ತೇನೆ. ರುಚಿಗೆ ಎಷ್ಟು ಬೇಕಷ್ಟೇ ನೋಡ್ಕೊಂಡು ತೊಗೋಬೇಕು ಉಪ್ಪು. ಎಲ್ಲ ಮಿಕ್ಸ್ ಮಾಡ್ಕೊಳತ್ತೀನಿ. ಚಲೋ ತಂಗೆ ಮಿಕ್ಸ್ ಮಾಡಿಕೊಂಡು ಉಪ್ಪು ಜೀರಿಗೆ ಪೌಡ್ರ್ ಹಾಕೇನಿ ಹೇಳೋದು ಮರ್ತೆ. ಜೀರಿಗೆ ಪೌಡ್ರ್ ಹಾಕ್ಕೋಬೇಕು. ಹಾಕ್ಕೊಂಡು ಬೆಂಡೆಕಾಯಿ ಒಳಗೆ ಏನು ಚಿಳ್ಕೊಂಡಿದ್ವಲ್ಲ ಅದಕ್ಕೆಲ್ಲ ಬೆಂಡೆಕಾಯಿ ಒಳಗೂ ಸ್ವಲ್ಪ ತುಂಬ್ಕೋಬೇಕು. ಅದಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ತುಂಬ್ಕೋಬೇಕು ನೋಡ್ರಿ. ಎಲ್ಲ ತುಂಬ್ಕೊಳತ್ತೆ ನಾನು. ಎಲ್ಲ ತುಂಬ್ಕೊಂಡು ನೀಟಾಗಿ ತೆಗೆದಿಟ್ಕೊಳತ್ತೀನಿ. ನಂಗೆ ಟೈಮ್ ಇರಲಿಲ್ಲ, ನಾವು ವರ್ಕಿಗೆ ಬರೋದಿತ್ತು. ಹಾಗಾಗಿ ಬಡ ಮಾಡತ್ತಿದ್ದೆ ಕೆಲಸ. ಒಂದು ಕಡೆ ಅನ್ನ ಮಾಡೋಕೆ ಇಟ್ಟಿದ್ದೆ, ಒಂದು ಕಡೆ ಸಾಂಬಾರು ಇಟ್ಟಿದ್ದೆ, ರೊಟ್ಟಿ ಆಗಿತ್ತು, ಬೆಂಡೆಕಾಯಿ ಪಲ್ಯ ಆಗಿತ್ತು. ಈಗ ಸ್ವಲ್ಪ ಬೆಂಡೆಕಾಯಿ ಉಳಿಸಿದ್ನೆಲ್ಲ ಇವ್ನು ಫ್ರೈ ಮಾಡಿ ಇಟ್ಬಿಡೋಣ, ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ನಮ್ಮ ಮನೆಯವರು. ಹಾಗಾಗಿ ಫ್ರೈ ಮಾಡಿಟ್ರೆ ತಿಂತಾರೆ ಅಂಥೇಳಿ ಮಾಡಿದೆ ನೋಡ್ರಿ. ಎಲ್ಲ ಫಿಲ್ ಮಾಡ್ಕೊಂಡು ಇಟ್ಕೊಂಡೆ. ಈಗ ಸ್ವಲ್ಪ ಎಲ್ಲ ಗಲೀಜಾಗಿದ್ದು ಒರೆಸ್ಕೊಂಡೆ. ಗ್ಯಾಸ್ ಹಚ್ಕೊಂಡು ಸಣ್ಣ ಉರಿಯೊಳಗೆ ಇಟ್ಕೊಂಡು ಹಂಚಿಟ್ಕೊಂಡೇನಿ. ಶೇಂಗಾ ಎಣ್ಣೆ ಯೂಸ್ ಮಾಡ್ತೇವೆ. ಸೊ ಶೇಂಗಾ ಎಣ್ಣೆ ಒಳಗೆ ಚಲೋ ರುಚಿ ಬರ್ತೈತೆ ಅಡುಗೆ ಎಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಂಚೊಳಗೆ ನಾವು ತುಂಬಿಸಿಟ್ಕೊಂಡಿದ್ವಲ್ಲ ಅವೆಲ್ಲ ಹಾಕಬೇಕು ಫ್ರೈ ಮಾಡೋಕೆ ಬೆಂಡೆಕಾಯಿನ. ಮತ್ತು ಹಾಕಿ ಹಂಗೆ ಬಿಟ್ಬಿಡಬಾರ್ದು, ಸ್ವಲ್ಪ ಕೈ ಆಡಿಸ್ಕೊತಿರ್ಬೇಕು ನೋಡಿರಿ. ಈ ಥರ ಎಲ್ಲ ಮಿಡಲ್ ಎಣ್ಣೆ ನಿಂತಿರ್ತೈತಲ್ಲ ಅದ್ರೊಳಗೆಲ್ಲ ಫ್ರೈ ಮಾಡಿ ನಾನು ಸೈಡ್ ಇಟ್ಕೊತೇನೆ. ಎಳೆವಿರ್ತಾವಲ್ಲ ಬೇಗ ಫ್ರೈ ಆಗ್ತಾವೆ. ನೀಟಾಗಿ ಸುತ್ತಲೂ ಫ್ರೈ ಆಗೋಂಗೆ ಬೇಯಿಸ್ಕೋಬೇಕು. ಎಲ್ಲ ಕಡೆ ಫ್ರೈ ಆಗೋಂಗೆ ಬೇಯಿಸ್ಕೋಬೇಕು ನೋಡಿರಿ. ಬೇಯಿಸಿಟ್ಕೊಂಡಿದ್ದು ನಾನು ಒಂದೊಂದು ಸೈಡಿಗೆ ತೆಗೆದಿಟ್ಕೊತೀನಿ. ಅಂದರೆ ಎಣ್ಣೆ ಜಾಸ್ತಿ ಹಿಡಿದಿದ್ರು ಸೈಡ್ಗೆ ಇಟ್ಟರೆ ಬಿಟ್ಕೊಂಡ್ಬಿಡ್ತಾವೆಲ್ಲ, ಅಲ್ಲೇ ಹಂಚೊಳಗೆ ಉಳ್ಕೊಂಡ್ಬಿಡ್ತೈತೆ ಎಣ್ಣೆ. ನೋಡಿರಿ ನೀಟಾಗಿ ಫ್ರೈ ಮಾಡ್ಕೊಂಡೇನಿ. ಎಲ್ಲ ಫ್ರೈ ಮಾಡಿ ಇಟ್ಕೊಂಡು ಒಂದು ಪ್ಲೇಟ್ ಒಳಗೆ ತಕ್ಕೊಂಡು ಇಟ್ಕೊಂಡೆ. ಅದ್ರ ಮೇಲೆ ಸ್ವಲ್ಪ ಎಳ್ಳು ಉದ್ರಿಸಿರಿ, ಟೇಸ್ಟ್ ಹತ್ತಾವಂತೇಳಿ. ಆಮೇಲೆ ನಂಗೆ ಟೈಮ್ ಆಗಿತ್ತಲ್ಲ ನಾಷ್ಟ ಮಾಡ್ಬೇಕಾದ್ರೆ ಸ್ವಲ್ಪ ತಿಂದು ಹೋಗೋಣ ಡ್ಯೂಟಿಗೆ ಅಂಥೇಳಿ. ಮಸ್ತಾಗಿತ್ತು. ನೀವು ಒಂದು ಸತಿ ಮಾಡಿ ನೋಡಿರಿ. ಥ್ಯಾಂಕ್ ಯು.